ಈಗಾಗಲೇ ಕೋರ್ಟ್ನಲ್ಲಿ ದರ್ಶನ್ ಪರ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದೆ. ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ವಾದ ಮಂಡನೆ ಮಾಡ್ತಿದ್ದಾರೆ. ಮೊನ್ನೆ ದರ್ಶನ್ ಪರ ವಕೀಲರಾಗಿರುವಂತಹ ಸಿ.ವಿ. ನಾಗೇಶ್ ಅವರು ವಾದ ಮಂಡನೆ ಮಾಡಿದ್ರು ಪ್ರಬಲವಾಗಿ. ಈಗ ಅದಕ್ಕೆ ವಿರುದ್ಧವಾಗಿ ಪ್ರಬಲವಾಗಿ ಈಗ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ವಾದ ಮಂಡನೆ ಮಾಡ್ತಿದ್ದಾರೆ. ಹಾಗಿದ್ರೆ ಮತ್ತೆ ದರ್ಶನ್ಗೆ ಬೇಲ್ ಆಗುತ್ತಾ ಅಥವಾ ಜೈಲೇ ಗತಿಯ ಅನ್ನುವಂಥದ್ದು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಗೊತ್ತಾಗುತ್ತೆ. ಪ್ರತಿಯೊಂದು ಹೇಳಿಕೆಗಳನ್ನ ಇಲ್ಲಿ ಸಂಪೂರ್ಣವಾಗಿ ದಾಖಲು ಮಾಡಿಕೊಳ್ಳಲಾಗಿದೆ. ಎಸ್ಪಿಪಿ ಅವರು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂತಹ ಪ್ರಸನ್ನ ಕುಮಾರ್ ಅವರು ಈಗ ವಾದ ಮಂಡನೆ ಮಾಡ್ತಾ ಇರುವಂಥದ್ದು ಪೊಲೀಸರೇ ಈ ತನಿಖೆಯನ್ನ ಮೇಲ್ನೋಟಕ್ಕೆ ಸರಿಯಾಗಿ ಮಾಡಿಲ್ಲ ಅನ್ನುವಂಥ ವಾದವನ್ನ ಸಿ.ವಿ. ನಾಗೇಶ್ ಅವರು ಮಾಡಿದ್ರು. ಬಟ್ ಈಗ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಇಲ್ಲ, ಪ್ರತಿಯೊಂದು ತನಿಖೆಯನ್ನ ಖುದ್ದಾಗಿ ಪೊಲೀಸರು ಸರಿಯಾಗಿ ಮಾಡಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿಯೊಂದು ದಾಖಲೆಗಳನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ವಾದ ಮಂಡನೆ ಮಾಡ್ತಿದ್ದಾರೆ. ಹಾಗೆ ಅಲ್ಲಿ ಇದ್ದಂತಹ ಸೆಕ್ಯೂರಿಟಿ ಗಾರ್ಡ್ ಪುನೀತ್ ಆಗಿರಬಹುದು, ಪವನ್ ಆಗಿರಬಹುದು, ಈ ಆರೋಪಿಗಳು ಏನ್ ಸ್ವ ಇಚ್ಛಾ ಹೇಳಿಕೆ ಕೊಟ್ಟಿದಾರಲ್ಲ ಆ ಹೇಳಿಕೆಗಳನ್ನ ಇಟ್ಕೊಂಡೇ ಈಗ ಎಸ್ಪಿಪಿ ಅವರು ವಾದವನ್ನ ಮಾಡ್ತಿದ್ದಾರೆ. ಚಾರ್ಜ್ ಶೀಟ್ ಅನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ. ಅವ್ರು ಏನ್ ಹೇಳಿಕೆಗಳನ್ನ ಕೊಟ್ಟಿದಾರಲ್ಲ ಆ ಹೇಳಿಕೆಗಳು ಸಂಪೂರ್ಣವಾಗಿ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ. ಆ ಚಾರ್ಜ್ ಶೀಟ್ ನಲ್ಲಿ ಏನ್ ಉಲ್ಲೇಖ ಆಗಿದೆ ಆ ಪಾಯಿಂಟ್ ಬೇಸ್ ಮೇಲೆ ಈಗ ವಾದ ಮಾಡ್ತಾ ಇರುವಂತದ್ದು. ಸದ್ಯಕ್ಕೀಗ ಪೊಲೀಸರ ಮುಂದೆ ಸೆಕ್ಯೂರಿಟಿ ಗಾರ್ಡ್ ಆಗಿದ್ದಂತಹ ಪುನೀತ್ ಅವರು ಏನ್ ಸ್ವ ಇಚ್ಛಾ ಹೇಳಿಕೆಯನ್ನ ಕೊಟ್ಟಿದ್ರು ಅನ್ನುವಂಥದ್ದನ್ನ ತೋರಿಸ್ತಾ ಹೋಗ್ತಾ ಇರೋದು. ತದನಂತರ ಪವನ್ ಅವರು ಕೊಟ್ಟಿದ್ದಂತಹ ಹೇಳಿಕೆಯನ್ನ ಕೂಡ ಇಲ್ಲಿ ವಾದದಲ್ಲಿ ಉಲ್ಲೇಖ ಮಾಡಲಾಗ್ತಾ ಇದೆ. ಹಾಗಿದ್ರೆ ಪವನ್ ಏನ್ ಹೇಳ್ತಾನೆ, ಯಾವ ರೀತಿಯಾಗಿ ರೇಣುಕಾ ಸ್ವಾಮಿಯ ಕೊಲೆಗೆ ಸ್ಕೆಚ್ ಅನ್ನ ಹಾಕಲಾಗಿತ್ತು, ಯಾರ್ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ, ಧನ್ರಾಜ್ ಪಾತ್ರ ಏನು, ನಂದೀಶ್ ಪಾತ್ರ ಏನು, ಪವನ್ ಪಾತ್ರ ಏನು, ಇವರೆಲ್ಲರೂ ಕೂಡ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆಯನ್ನ ಮಾಡಿದಾರ, ಹಲ್ಲೆ ಮಾಡಿದ್ರು ಯಾವ ವಸ್ತುಗಳಿಂದ ಹಲ್ಲೆ ಮಾಡಿದ್ದಾರೆ, ಪೊಲೀಸರು ಮಹಜರು ಮಾಡಿದಂತಹ ಸಂದರ್ಭದಲ್ಲಿ ಏನೆಲ್ಲ ವಸ್ತುಗಳನ್ನ ಸೀಸ್ ಮಾಡಿದಾರಲ್ಲ ಅದೇ ವಸ್ತುಗಳಿಂದ ಈಗ ಹಲ್ಲೆ ಮಾಡಿದಾರ, ಅಥವಾ ಮೇಲ್ನೋಟಕ್ಕೆ ತನಿಖೆ ಪೂರ್ಣಗೊಳಿಸಬೇಕು ಅಂತ ಹೇಳಿ ಪೊಲೀಸರು ಆ ವಸ್ತುಗಳು ಸಿಕ್ಕಿದೆ ಅಂತ ಉಲ್ಲೇಖ ಮಾಡಿದಾರ, ಅಥವಾ ಸಿಕ್ಕಿರುವಂತಹ ಎಲ್ಲಾ ದಾಖಲೆಗಳು ಕೂಡ ಕೇಸ್ಗೆ ಪುಷ್ಟಿಯನ್ನ ಕೊಡ್ತಾ ಇದೆಯಾ ಅನ್ನುವಂತಹ ನಿಟ್ಟಿನಲ್ಲಿ ವಾದ ಮಂಡನೆ ಮಾಡಲಾಗ್ತಾ ಇದೆ. ಎಸ್ಪಿಪಿಯಿಂದ ವಾದ ಮಂಡನೆ ಮುಂದುವರೆದಿದೆ. ರೇಣುಕಾ ಸ್ವಾಮಿ ಫೋಟೋ ತೆಗೆದು ವಿನಯ್ಗೆ ಕಳಿಸ್ತಾರೆ. ಸೊ ಪವನ್ ಹೇಳಿಕೆ ಕೊಡ್ತಾನೆ, ಹೆಂಗ್ ಗೊತ್ತಾಯ್ತು, ಯಾವ ರೀತಿ ಕರ್ಕೊಂಡು ಬಂದ್ರಿ, ಯಾವ ರೀತಿ ಸ್ಕೆಚ್ ಹಾಕಿದ್ರಿ ಅಂತ ಪೊಲೀಸರು ಕೇಳಿದಂತಹ ಪ್ರಶ್ನೆಗೆ ಸ್ವಇಚ್ಛಾ ಹೇಳಿಕೆ ಕೊಟ್ಟಿರುವಂಥದ್ದು ಇವನೇನಾ ಅಂತ ಕೇಳ್ತಾರೆ. ವಿನಯ್ನಿಂದ ಫೋಟೋ ಕನ್ಫರ್ಮ್ ಮಾಡ್ತಾರೆ. ತಮ್ಮ ವಾದಕ್ಕೆ ಪ್ರತಿಯಾಗಿ ಚಾರ್ಜ್ ಶೀಟ್ ಅನ್ನ ಕೂಡ ಸಬ್ಮಿಟ್ ಮಾಡಿದ್ದಾರೆ ಎಸ್ಪಿಪಿ ಪ್ರಸನ್ನ ಕುಮಾರ್. ಜೂನ್ 8ನೇ ತಾರೀಕು ಮೊದಲು ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಲಾಗುತ್ತೆ, ಕರ್ಕೊಂಡು ಬರ್ತಾರೆ. ಏನೋ ಒಂದು ರೀಸನ್ ಹೇಳಿ ಆತನಿಗೆ, ಪಾಪ ಆತ ಮೆಡಿಕಲ್ ಶಾಪ್ ನಲ್ಲಿ ಕೆಲಸ ಮಾಡ್ತಿರ್ತಾನೆ, ದರ್ಶನ್ ಅವ್ರನ್ನ ಮೀಟ್ ಮಾಡಿಸ್ತೀನಿ ಬನ್ನಿ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಅವನಿಗೆ ಪುಸಲಾಯಿಸಿ ಆತನನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಜೂನ್ 8ನೇ ತಾರೀಕು ಇಟಿಒಸ್ ಕಾರ್ನಲ್ಲಿ ಕಿಡ್ನಾಪ್ ಮಾಡ್ತಾರೆ ಆತನನ್ನ. ಕಿಡ್ನಾಪ್ಗೂ ಮುನ್ನ ಆಟೋ ರಿಕ್ಷಾದಲ್ಲಿ ಕರ್ಕೊಂಡು ಬರ್ತಾರೆ. ಯಾಕಂದ್ರೆ ಫುಲ್ಲಿ ಪ್ಲಾನ್ಡ್ ಸ್ಕೆಚ್ ಹಾಕಿದ್ರು. ರೇಣುಕಾ ಸ್ವಾಮಿಯನ್ನ ಯಾವ ರೀತಿ ಕರ್ಕೊಂಡು ಬರಬೇಕು, ಕರ್ಕೊಂಡು ಬಂದಾದ್ಮೇಲೆ ಆತನಿಗೆ ಏನ್ ಗತಿ ಕಾಣಿಸಬೇಕು ಅನ್ನುವಂಥದ್ದನ್ನೆಲ್ಲ ಮೊದಲೇ ಚರ್ಚೆಯನ್ನ ಮಾಡ್ಕೊಂಡಿದ್ರು. ಕಿಡ್ನಾಪ್ಗೂ ಮುನ್ನ ಆಟೋ ರಿಕ್ಷಾದಲ್ಲಿ ಕರ್ಕೊಂಡು ಬರ್ತಾರೆ, ಕಿಡ್ನಾಪ್ ಮಾಡ್ಕೊಂಡು ಬರ್ತಾರೆ. ಆ ದೃಶ್ಯಾವಳಿಗಳು ಕೂಡ ಸಿಕ್ಕಿದೆ. ಆ ಒಂದು ಪೆಟ್ರೋಲ್ ಬಂಕ್ ಹತ್ರ ನಿಲ್ಲಿಸ್ತಾರೆ. ಆ ಪೆಟ್ರೋಲ್ ಬಂಕ್ ನಲ್ಲಿ ಇದ್ದಂತಹ ದೃಶ್ಯಾವಳಿಗಳು ಕೂಡ ಈಗ ದಾಖಲಾಗಿದೆ. ಕಿಡ್ನಾಪ್ ಮಾಡಿಕೊಂಡು ದುರ್ಗಾ ಬಾರ್ ಬಳಿ ಬರ್ತಾರೆ. ಆ ದುರ್ಗಾ ಬಾರ್ ಬಳಿ ಬಂದಂತಹ ದೃಶ್ಯಾವಳಿಗಳು ಕೂಡ ಈಗ ಪೊಲೀಸರಿಗೆ ಸಿಕ್ಕಿರುವಂಥದ್ದು. ಅಲ್ಲಿನ ಸಿಸಿ ಕ್ಯಾಮ್ರಾ ವಿಜುವಲ್ಸ್ ಕೂಡ ಇದೆ. ಹಾಗಿದ್ರೆ ಯಾವ ರೀತಿ ಹೇಳ್ತೀರಾ ಸಿ.ವಿ. ನಾಗೇಶ್ ಅವರೇ, ಇದೆಲ್ಲ ಮರುಸೃಷ್ಟಿ ಮಾಡ್ಬಿಟ್ಟಿದಾರಾ? ಹಾಗಿದ್ರೆ ಪೊಲೀಸರು ಸರಿಯಾಗಿ ತನಿಖೆ ಮಾಡಿದ್ದಾರೆ, ನೀವು ಅದೇನ್ ಮ್ಯಾಜಿಕಲ್ ಆಗಿ ಆಗ್ಬಿಟ್ಟಿದೆ ಅಂತ ಹೇಳಿದ್ರಲ್ಲ, ಯಾವುದು ಕೂಡ ಮ್ಯಾಜಿಕ್ ಅಲ್ಲ, ಇದು ನಡೆದಿರುವಂಥದ್ದನ್ನೇ ನಾವಿಲ್ಲಿ ಹೇಳ್ತಾ ಇರೋದು ಅಂತ ನ್ಯಾಯಾಧೀಶರ ಮುಂದೆ ವಾದ ಮಾಡ್ತಿದ್ದಾರೆ. ಹಾಗಿದ್ರೆ ಮಧ್ಯಾಹ್ನ 1:30ಕ್ಕೆ ಏನಾಯ್ತು? ಮಧ್ಯಾಹ್ನ 1:30ಕ್ಕೆ ಪಟ್ಟಣಗೆರೆ ಶೆಡ್ಗೆ ರೀಚ್ ಆಗ್ತಾರೆ. ರೇಣುಕಾ ಸ್ವಾಮಿಯನ್ನ ಕರ್ಕೊಂಡು ಹೊರಡ್ತಾರಲ್ಲ ಇಟಿಒಸ್ ಕಾರ್ನಲ್ಲಿ, ಮಧ್ಯಾಹ್ನ 1:30ಕ್ಕೆ ಪಟ್ಟಣಗೆರೆ ಶೆಡ್ ಅನ್ನ ರೀಚ್ ಆಗ್ತಾರೆ. ಅಷ್ಟೊತ್ತಿಗೆ ಕೆಲ ಆರೋಪಿಗಳು ಒಳಗಿರ್ತಾರೆ. ರೇಣುಕಾ ಸ್ವಾಮಿಯನ್ನ ಕಾಯ್ಕೊಂಡು ಆರೋಪಿಗಳು ಏನಿದಾರಲ್ಲ ಆ ಆರೋಪಿಗಳು ಒಳಗಡೆ ರೇಣುಕಾ ಸ್ವಾಮಿಯನ್ನ ಬಕಪಕ್ಷಿಯಂತೆ ಕಾಯ್ತಾ ಕೂತಿರ್ತಾರೆ. ಅವನು ಎಷ್ಟೊತ್ತಿಗೆ ಬರ್ತಾನೆ, ಯಾವಾಗ ಅವನಿಗೆ ಗತಿ ಕಾಣಿಸ್ತೀವಿ ಅಂತ ದರ್ಶನ್ ಅವರಿಗೆ ಪ್ರತಿಯೊಂದು ಮಾಹಿತಿಯನ್ನ ಕೊಡ್ತಿರ್ತಾರೆ. ಆರೋಪಿಗಳು ಶೆಡ್ ಲೊಕೇಶನ್ ಅನ್ನ ಕಳಿಸಿರ್ತಾರೆ.
ಆರೋಪಿ 3, 7, 9 ಮೊದಲೇ ಶೆಡ್ನಲ್ಲಿ ಇರ್ತಾರೆ. ಇವರೆಲ್ಲ ಸೇರ್ಕೊಂಡು ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡೋದಕ್ಕೆ ಶುರು ಮಾಡ್ತಾರೆ.